ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಪ್ರಾದೇಶಿಕ ಪಕ್ಷಕ್ಕಿಂತಲೂ ಕಡಿಮೆ ಅಂತೇಳಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಂವಿಧಾನ ರಾಷ್ಟ್ರಗೀತೆ ಬಗ್ಗೆ ಬಿಜೆಪಿಗೆ ಕಾಳಜಿಯೇ ಇಲ್ಲ, ಗೌರವವೇ ಇಲ್ಲ ಎನ್ನುವುದಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಆರ್ಎಸ್ಎಸ್ ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತಲೂ ಕಡಿಮೆ, ಬರೆದಿಟ್ಕೊಳ್ಳಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಭವಿಷ್ಯವನ್ನ ನುಡಿದಿರುವಂತದ್ದು. ಸಂವಿಧಾನ ರಾಷ್ಟ್ರಗೀತೆ ಬಗ್ಗೆ ಬಿಜೆಪಿಗೆ ಕಾಳಜಿ ಇಲ್ಲ, ಗೌರವ ಕೂಡ ಇಲ್ಲ. ಬಿಜೆಪಿಯವರು ಬಿಕೆ ಹರಿಪ್ರಸಾದ್ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ. ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ, ರಾಜ್ಯಪಾಲರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು, ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ನಡೆಸಿರುವಂತಹ ವಾಗ್ದಾಳಿ. ಸಂವಿಧಾನನೂ ಓದಿಲ್ಲ, ನಾಚಿಕೆ ಬರ್ಬೇಕು ಅವರಿಗೆ. ಚರ್ಚೆ ಮಾಡ್ರಿ, ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳು ಬರ್ದಂತೆ ನಾವು. ಅವರಿಗೆ ಗವರ್ನರ್ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ ಅಲ್ಲ. ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದ್ರೆ ಅವರಿಗೆ RSS ಟ್ರೈನಿಂಗ್ ಇಂದ, ಅದ ಜಗನ್ನಾಥ್ ಭವನ್ ಕೇಶವ ಕೃಪಾ ಅಲ್ಲಿಂದ ನಾಗ್ಪುರಿಂದ ಇದು ಟ್ರೈನಿಂಗು. ಧ್ವಜ ಬೇಡ, ಗೀತೆ ಬೇಡ, ಸಂವಿಧಾನ ಬೇಡ. ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು? ವಾಟ್ ವಾಸ್ ದ ಹರಿ? ಗವರ್ನರ್ ಅವರು ಯಾಕೆ ಇನ್ನ ಒಂದ್ 2 ಸೆಕೆಂಡ್ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು. ಇವ್ರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು. ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದ್ರೆ